ಕ್ವಾಷ್ಟ ಸೋತಾಳ ಅಲ್ಲಿ ಮಡಗಿ ಸ್ವಾಮಿ ಆಮ್ಯಾಗ ತಿಂತೀನಿ. ಓ ಸೋಪದ ಗೊತ್ತಿಲ್ವ ನಿನ್ಗೆ? ಶಾಬಾಷ್. ಏನ್ ದೇವ್ರು ನಿಮ್ಗೆ ಇಬ್ಬರೇ ಇಡ್ರಂತೆ ಹೌದಾ? ಕುಡ್ಕೊಂಡ್ ಬಂದಿದ್ಯೇನೋ? ನಮ್ ಕತ್ತೆ ತೊಳ್ಳಿ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ. ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟ್ರು? ಡಾಕ್ಟರ್ ವಿಜಯ್ ಮಲ್ಯ. ಭಾಷಾ ತಮ್ಮ ಸ್ನಾನ ಆಗಾಯ್ತು? ಇದು ತಣ್ಣೀರು ಸಮಯ ಬಿಸಿನೀರು ಅಲ್ಲ. ನೆಗಡಿ ಕಮ್ಮಿಗೆ ಬಂದ್ಬಿಡ್ತಾರ ಇಲ್ಲ ಸ್ವೆಟರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ನೀನೊಬ್ಬ ಕಮ್ಮಿ ಇದೆ ನನ್ಗೆ ಹೇಳಕ್ಕೆ. ಮ್ಯಾನೇಜರ್ ಮಠದಲ್ಲಿರೋ ದೇವಸ್ಥಾನಕ್ಕೆ ಹೆಣ್ಮಕ್ಳು ಬರ್ತಾರೋ? ಅದೆಲ್ಲ ಯಾಕೋ ನಿಂಗೆ ಹೇಳ್ಬೇಕಾ ಏನೋ ನೀನು? ಚೆನ್ನಾಗಿಲ್ದೇ ಇರೋ ಹೆಣ್ಮಕ್ಳೆಲ್ಲ ನನ್ನ ಅಕ್ಕಂಗಿ ಇದ್ದಂಗೆ. ಮಠ ಉದ್ಧಾರವಾಯ್ತು. ಎಲೆಕ್ಷನ್ ಗಿಂತ ಮುಂಚೆ ಗೌಡ್ರು ನಿಮ್ ಮಠಕ್ಕೂ ಬಂದಿದ್ರಂತ ಜ್ಯೋತಿಷ್ಯ ಕೇಳಕ್ಕ. ಹೌದೇ? ಬುದ್ಧಿವಂತ ಏನೋ ನೀನು? ಏನೇನೋ ಮಾತಾಡ್ತಿ? ಯಾರು ಹೇಳಿದ್ದು? ಪೂಜಾರಿ ಅವರು. ಜನಾರ್ದನ್ ಪೂಜಾರಿಯನ? ಅವರೆಲ್ಲ ನಮಗ್ ಸಿಗ್ಬೇಕು ಸ್ವಾಮಿ. ನಿಮ್ ಮಠದ ಪೂಜಾರಿ. ಬೇಗ ಸ್ನಾನ ಮಾಡ್ರೋ. ಅಲ್ಕನ್ ಸ್ವಾಮಿ ಓಡೋದ್ರಲ್ಲ ಸ್ವಾಮಿಗಳು ಅವ್ರ ಹೆಂಡತಿ ಬಸ್ರಿ ಅಂತ ಹೌದ್ರಾ? ಮದ್ವೆ ಆದ್ಮೇಲೆ ಬಸರು ಆಗುತ್ತೆ, ಇನ್ನೊಂದು ಆಗುತ್ತೆ. ಅದೆಲ್ಲ ನಿನಗೆ ಯಾಕೋ? ನೀನೇನ್ ತೊಡ್ಲು ಮಾಡ್ಬೇಕೇನೋ? ಅಲ್ಲ ಮದ್ವೆಗ್ ಮುಂಚೆ ಬಸ ಇಲ್ಲಂತೆ ದಿಟ್ವೆ. ಬಡ ಎಲ್ಲ ನೋಡ್ಕೊಂಡ್ರಲ್ಲ, ಹೋಗಿ ರೂಮ್ ತಗೊಳ್ಳಿ. ಹಾ ಹೋಗಿ ಹೋಗಿ ಹೋಗಿ. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲ ಆ ಕಡೆ ಹೋಗಿ. ಇಷ್ಟು ದೊಡ್ಡ ಬೀಗ ಹಾಕ್ಬಿಟ್ಟಿದ್ರಲ್ಲ, ಇದೇನ್ ನಿಮ್ ಹೆಂಗಸರು ಪ್ರಸ್ತುತ ರೂಮ್? ಕೀ ಕೊಡಿ, ನಾವೇ ನೋಡ್ಕೋತೀವಿ. ಚಿಟ್ಟಷ್ಟು ಬಿಚ್ಚಿ ನೋಡೋ ಆಸೆ ನಮ್ದು. ಹೋಗ್ಲಿ ಕೀನಾದ್ರೂ ತೋರಿಸಿ, ಎಷ್ಟು ಉದ್ದ ಇದೆ ನೋಡ್ಕೊಂಡ್ಬಿಡ್ತೀವಿ. ಆ ಪ್ರಧಾನಮಂತ್ರಿಗಳೇ ಬಂದು ಇವ್ರಿಗೆ ಸ್ವಲ್ಪ ತೋರ್ಸ್ಬಿಡಪ್ಪ ಅಂದ್ರೂ ತೋರ್ಸಲ್ಲ. ಕೊರಗಳು ಬಿಡ್ತು ತೋರ್ಸಿ ಬುದ್ಧಿ. ಬೊಚ್ಚು ಕಪಿಗಳ ಹಠ ಮಾಡ್ಬೇಡ ಎಳೆ ಮುದ್ಕ. ತಾತನೇ ತೋರ್ಸಿ ಕೇಳವ್ರೆ. ಇರಿ ತಾತನೇ ಕಂಪ್ಲೇಂಟ್ ಮಾಡ್ತೀನಿ. ತಾತನೇ ಹೇಳಿರೋದು ತೋರ್ಸ್ಬೇಡ ಅಂತ ಹೇಳಿ, ಅದಕ್ಕೆ ತೋರ್ಸ್ಲಿಲ್ಲ. ಗೊತ್ತಾಯ್ತಾ? ತಲೆ ಎಲ್ಲ ಮಾತಾಡ್ತೀರಾ ಕಪಿಗಳ. ಇನ್ಮೇಲೆ 4 ಗಂಟೆಗೆ ಹೇಳ್ಬೇಕು. ಬೇಗ ಹೋಗಿ ಮಲ್ಕೊಳ್ಳಿ ಹೋಗಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಏನೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸರ್ತಿ ನಾವು ಸಂಧ್ಯಾವಂದನೆ ಮಾಡೋದು? ನೀನು ಏನೋ ತಾನೇ ನೀನು ತೋರಿಸ್ತೀನಿ ಬಾರ. ವೇಣು ಸರ್, ಎಣ್ಣೆ ಇದೆ, ಕೂಲ್ ಡ್ರಿಂಕ್ಸ್ ಇದೆ, ಸೋಡಾ ಇದೆ, ಚಿಪ್ಸ್ ಇದೆ. ಏನಾದ್ರೂ ಬೇಕಾಗಿದ್ರೆ ಕೇಳಿ ಸರ್. ಅಯ್ಯೋ ಯೋಯೋಯೋ, ಆ ಚಿಪ್ಸ್ ಯಾವತ್ತಿಂದೋ ಏನೋ ಸುಡುಗಾಡು. ಅವನಿಗೋಸ್ಕರ ಮಡಿಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾಡಿ ತಂದಿದ್ದೀನಿ. ಹತ್ತೋಗಪ್ಪ. ನೋಡು, ಉಪ್ಪು ಖಾರ ಕಡಿಮೆ ಇದ್ರೆ ಕೇಳು, ತಂದ್ ಹಾಕ್ತೀನಿ. ಅಯ್ಯೋ ಅಪ್ಪ ಅಮ್ಮ. ಯಾರು ಕಿತ್ತಾಡ್ಬೇಕಾಗಿಲ್ಲ, ನಾನ್ ತಂದಿದ್ದೀನಿ. ತಾತ ನೋಡಪ್ಪ, ಇವಳನ್ನ ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ. ನಿನಗೆ ಆಗತ್ತಾ ಹೇಳು? ಇಲ್ಲಾಂದ್ರೆ ನಾವು ಬೇರೆಯವಳನ್ನ ಕರ್ಕೊಂಡ್ ಬರ್ತೀವಿ. ಇವಳನ್ನ 9:15 ಗಂಟೆ ಕಳಿಸ್ಬೇಕು. ಅಲ್ಲಿ ತನಕ ನಿನ್ ರೂಮ್ ನಲ್ಲಿ ಕೂರ್ಸಿರ್ತೀನಿ. ನಿನ್ ಕೆಲಸ ಮುಗಿದ್ಮೇಲೆ ನನಗ್ ಬಂದು ಹೇಳು. ಆಮೇಲೆ ನಾ ಇವಳನ್ನ ಕರ್ಕೊಂಡು ಬಿಟ್ಟು ಬರ್ಬೇಕು. 1000 ರೂಪಾಯಿ ಕೇಳಲು 900 ರೂಪಾಯಿ ಒಪ್ಸಿದ್ದೀನಿ. ನೀನೇನ್ ಕೊಡ್ಬೇಡ. ನನ್ ಪೆನ್ಷನ್ ಇತ್ತಲ್ಲ ಅದೆಲ್ಲ ಕೊಟ್ಟಿದ್ದೀನಿ. ಸಿಗರೇಟ್ ಇತ್ತಲ್ಲ ಸಿಗರೇಟ್ ತಂದಿದ್ದೀನಿ. ಆಯ್ತಾ? ಗಾರ್ ತಾತ, ತುಂಟಿ ಸಿಗರೇಟ್ ಸಿಸ್ಟರ್ಸ್, ಎಣ್ಣೆ ಅಪ್ಪ, ಚಿಕನ್ ಅಮ್ಮ. ಏನು ಪುಣ್ಯ ನಂದು ಅಂತ ಐಬೋಗನ ಬಿಟ್ಟು ತಟ್ಟಾಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರುವೆ? ಒಂದ್ ದಿನಕ್ಕಾದ್ರೂ ನೋಡ್ಕೊಳ್ಳಿಲ್ಲಮ್ಮ ನಮ್ಮ ಮನೆಯಲ್ಲಿ. ಆಕಾಶ ಪತಿತಾತೋಯಂ ಯಥಾಗಚ್ಚತಿ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತೆ ಸಾಗರ. ಸರಿಯಾಗಿ ಹೇಳ. ಶ್ರದ್ಧೆ ಇರ್ಬೇಕು, ಶ್ರದ್ಧೆ. ಅಪಭ್ರಂಶ ಹೇಳ್ತೀನಪ್ಪ. ನೀನೇನು ಹೊಡೆಯೋದು ಎಂಜಾಯ್ ಮಾಡ್ತಾ ಇದೆಯೋ, ಏರ್ ಕೊಡೋದು ಎಂಜಾಯ್ ಮಾಡ್ತಾ ಇದೆಯೋ? ಈ ಮನೆ ಫೋನ್ ನಂಬರ್ ಯಾರ್ಯಾರು ಕೊಟ್ಟಿದ್ದೀಯಾ? ಬೆಳಿಗ್ಗೆ ಅವಳು ಯಾವಳೋ ಫೋನ್ ಮಾಡ್ತಾಳೆ, 900 ರೂಪಾಯಿ ಕೊಟ್ರೆ ನಿನಗೂ ಬರ್ತೀನಿ, ನಿಮ್ಮ ಮೊಮ್ಮಗನಿಗೂ ಬರ್ತೀನಿ ಅಂತಾಳೆ. ಯು ಇರೆಸ್ಪಾನ್ಸಿಬಲ್ ಇಡಿಯಟ್ ಆಫ್ ಎನ್ ಆಸ್. ಡರ್ಟಿ ಫೆಲೋ. ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇನೆ ನೀನು? ಅದನ್ನ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಕೊತಾತ. ನೀನ್ ಮುಂಡ ಮೋಸ್ತು. ದರಿದ್ರ ಮುಂಡದೆ ಅನಿಷ್ಟ. ಏನು ಮನೆಗೆ ಹೋಗಿ ಚಿಕನ್ ತಿರ್ಗೋ ಬಂದಿದ್ಯಾ? ಕುಡಿ ಕುಡಿ ಪಂಚಗವ್ಯನ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ಹೋಗ್ತಾನೆ ಅವ್ರ ಮನೆಗೆಲ್ಲ. 5 ಹಸುಗಳು ಗಂಜಲ ಬೇಡಮ್ಮ, ಇನ್ನೊಂದ್ ಸರಿಯಾಗಿ ಮಾಡಲ್ಲಮ್ಮ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ ಫ್ರೆಂಡ್ಸ್ ಬಂದ್ರೆ ಲೈನ್ ಹೊಡಿತ್ಯಾ? ಸುಮ್ನೆ ಇರ್ರೆ, ತುಪ್ಪ ಸುರಿಬೇಡ್ರಿ. ಶುದ್ಧ ಆಗ್ತೀಯ ಕಣೋ ದರಿದ್ರ. ಕುಡಿ. ಸುಮ್ನೆ ಇರಮ್ಮ, ನಾನು ಹೇಳೋರ್ಗೆ ಕೇಳಮ್ಮ. ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹೊಟ್ಟೋಗ್ಬಿಡ್ತೀರ ಅಷ್ಟೇ ಮನೆ ಬಿಟ್ಟು. ಹಾಳಾಗ್ ಹೋಗ. ಹೋಗ್ತೀನಿ ಬಿಡು. ಗಂಜಲ ಗಂಜಲದ ವಾಸ್ತೆ ತಡಿಲಾರ್ದೆ ಇದನ್ ಕುಡಿಯೋದ್ ಕಲ್ಸ್ಬಿಟ್ಟೆ ಅವರು. ಲೋ ವೆಂಕಟೇಶ, ಇಲ್ಲಿ ಕೇಳ. ಹೇಳು. ಚೆಲುವನ ಶೃಂಗಾರ ವರ್ಣನೆಗೆ ಮನಸೋತ ಚೆಲುವೆ ಅರ್ಪಿಸಿದಳು ತನ್ನ ಮೈಯ. ಚೆಲುವನ ರಸ ರಸಧಾರೆಯಾಗಿ ಹರಿದ ಮೇಲೆ ಚೆಲುವ ಚೆನ್ನಿಗನೇ ಮಾಯ. ಈಗ ಅವಳಿಗೆ ಉಳಿದದ್ದೊಂದೇ ಅಪರ್ಷನ್ ಗಾಯ. ಏನು ಊರಳ್ಳಾಡಿಸ್ಕೊಂಡು ಕವಿತೆ ಹೇಳ್ತಿದ್ರಲ್ಲ, ಏನ್ ನಿಮ್ ಕತೆ? ನಮ್ದು ಕತೆ ಅಲ್ಲ ಸ್ವಾಮಿ, ವ್ಯತೆ. ನಂಗೆ 6,500 ರೂಪಾಯಿ ಸಂಬಳ, ಗೌರ್ಮೆಂಟ್ ಕೆಲಸ, RTO ಡಿಪಾರ್ಟ್ಮೆಂಟ್. ಸಂಬಳದ ಮೇಲೆ ಗಿಂಬಳ. ನಿಮ್ ತಂಗಿನ ನನ್ಗೆ ಕೊಡ್ಬೇಕು. ನನ್ ತಮ್ಮನ್ ಯಾಕೆ ಕೊಡ್ತೀರಿ?
ಅವನಿಗೆ ಕೆಲಸ ಕಾರ್ಯ ಏನು ಇಲ್ಲ. ಇದು ನಿಮ್ ತಂಗಿ ಭವಿಷ್ಯದ ಪ್ರಶ್ನೆ, ಯೋಚನೆ ಮಾಡಿ. ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನ್ ಮದುವೆ ಆದ್ರೂ ಇವಳ ಜೊತೆ ದಿನ ಪೂರ್ತಿ ಇರೋರು ಯಾರು? ನಾನು. ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡ. ನನ್ ತಂಗಿ ಯಾರು ಇಷ್ಟಪಡ್ತಾಳ ಅವ್ರಿಗೆ ಮದುವೆ ಮಾಡ್ಕೊಡೋದು. ತಂಗಿ ಬಾಮ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ವೇ? ತತ್ತಾರಿಕೆ ಇದು ಸಂಬಳದವರಿಗೆ ಸರಿ, ಖಾಲಿ ಕುಂತವರಿಗಲ್ಲ. ನಾನು ನಿರುದ್ಯೋಗಿ, ಕೆಲಸ ಇಲ್ಲ. ನಮ್ಮಣ್ಣ ರಾತ್ರಿ 12 ಗಂಟೆಗೆ ಬಂದ್ರು ಬೆಳಗ್ಗೆ 6 ಗಂಟೆ ತನಕ ಚೆನ್ನಾಗ್ ನೋಡ್ಕತ್ತಾನೆ. ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಇಲ್ಲ, ನೀನ್ ಮೊದ್ಲೇನ್ ಬಗ್ಲಿದ್ಯೋ ಅದೇ ಕರೆಕ್ಟ್. ನೀನೇ ಮದುವೆ ಆಗ್ಬೇಕು, ಇವನಿಗೆ ಮದುವೆ ಮಾಡ್ಕೊಟ್ಬಿಡಿ. ನಾನು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಹಳ ಸುಸ್ತಾಗಿರ್ತೀನಿ. ಇವನು ಮನೆಯಲ್ಲಿ ಆರಾಮಾಗಿರ್ತಾನೆ, ಪುರ್ಸೊತ್ ನಾಯ್ಡು. ಅವನೇ ಚೆನ್ನಾಗಿ ನೋಡ್ಕೊಂತಾನೆ. ನನ್ ತಲೆಲ್ಲಾದ್ರೂ ಏನಿದೆ, ಒಂದು ಕೂದಲು ಇಲ್ಲ. ನನ್ ಮುಖಕ್ಕೆ ಯಾಕೆ ಮದ್ವೆ? ಇವನೇ ಮದ್ವೆ ಆಗ್ಲಿ. ಅಣ್ಣ, ಮದುವೆಗೆ ಕೂದಲಿಗೆ ಎಂತ ಸಂಬಂಧ? ನಂಗೆ ಈಗ ಜ್ಞಾನೋದಯ ಆಗಿದೆ, ಮದ್ವೆನೇ ಬೇಡ ಅಂತ. ನೀನೊಮ್ಮೆ ಮದುವೆ ಆಗು, ನಾನು ಕಾಲುಂಗ ನೋಡ್ಕೊಂಡು ಅವ್ರ ಮುಖ ನೋಡದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಲ್ಲ, ಆ ಶ್ರೀರಾಮಚಂದ್ರ ಬಿಟ್ರೆ ತಮ್ಮನ್ನ ಪ್ರೀತಿ ಮಾಡೋ ಬ್ರದರ್ ನಾನೊಬ್ನೇ. ಈಗ ನಾನ್ ಹೇಳಿದ್ರೆ ಮುಗೀತು, ನೋ ಡಿಸ್ಕಷನ್. ಈಗ ನೀನೇ ನೋಡಮ್ಮ, ನಿನ್ಗೆ ಯಾರು ಬೇಕು ಅನ್ಸುತ್ತೋ ಅವ್ರು ಹೂನಾರ ಹಾಕಮ್ಮ, ಹೋಗಮ್ಮ. ಇವಳನ್ನ ನನಗ್ ಕಟ್ಟಾಕ್ ನೋಡ್ದೆ ಅಲ್ಲ. ಈ ಸುಂದರಿ ಕಟ್ಕೊಂಡು ಸಾಯಿ ನನ್ ಮಗನ. ಈ ಬುದ್ಧಿ ಕಟ್ಕೊಂಡ ಬರುತ್ತೆ ನನ್ನ. ಅಲ್ಲಯ್ಯ, ಈ ಮುಖಕ್ಕೆ ನಿನ್ ಮುಖ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪ್ರಪಂಚದಲ್ಲಿ ನಿಂದ ಯಾವ ಹುಡುಗಿಗೆ ಇಷ್ಟ ಆಗ್ತೀಯಾ? ಹೋಗೋಗ್ ಮಠ ಸೇರ್ಕ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ. ನೀವು ತೊಡೆ ಅಲ್ಲಾಡ್ಸೋದನ್ನ ಮುಂದುವರಿಸಿ. ಈ ಮಠಕ್ಕಂತ ಒಳ್ಳೆ ಹೆಸರಿಲ್ಲಪ್ಪ, ಇದಕ್ಕೇನು ಶ್ರೀಮಠ ಅಂತಾರೆ. ತಾತ ಯಾಕೆ ಈ ಮಠ ಕರ್ಕೊಂಡ್ ಬಂದ ನಮ್ಮನ್ನ? ಈ ಮಠದ ಮೇಲೆ ಬೇಜಾನ್ ಪೊಲೀಸ್ ಕೇಸುಗಳು ನಡೀತಿದೆಯಂತೆ. ಇವತ್ತು ಈ ಮಠದಲ್ಲಿ ಹುಡುಗಿ ಸ್ವಾಮಿ ಭಾಷಣ ಮಾಡ್ತಾಳಂತೆ, ಸಖತ್ತಾಗಿ ಅವಳಂತೆ. ನೀನ್ ಬರಗಿಲ್ಲ? ಬರ್ತಾ ಇಲ್ವಾ? ಕಿತ್ತ ಇರೋ ನನ್ನ ಮಕ್ಳ ಹುಡುಗಿ ಅದು ಇದು ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಊಟ ರೆಡಿ ಮಾಡ್ರು. ಸ್ವಾಮಿಗಳೇ, ಊಟದ ವ್ಯವಸ್ಥೆ ಎಲ್ಲಿ ಮಾಡೋರೆ? ಸ್ವಾಮಿಗಳ ಬಗ್ಗೆ ಏನೋ ಹುಡುಕ್ತಿರೋ ಹಾಗಿದೆ. ಮಿಸ್ಟರ್ ಕ್ವಾಸ್ಟಾ ಅವರೇ, ಅವ್ರು ಇರೋದು ಹಾಗೆ. ಲಕ್ಷಾಂತರ ಜನಕ್ಕೆ ಅನ್ನದಾನ ವಿದ್ಯಾದಾನ ಕೊಟ್ಟಂತ ಪುಣ್ಯಾತ್ಮರವರು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಸಂಕೇತ ಅದು. ಅರ್ಥವಾಯ್ತೆ? ಆದ್ರೆ ಇವ್ರೆ ಸ್ವಾಮಿ ಮನೆ ಕೊಡ್ರೆ ಕಾಲ್ ಮೇಲೆ ಕಿತ್ಕೊಂಡ್ಬಿಡಲ್ವಾ? ನಾನು ಹೇಗೋ ಮಲಗ್ತೀನಿ. ಜೀವನದಲ್ಲಿ ನೀವು ಎಚ್ಚರವಾಗೋದು ಯಾವಾಗಮ್ಮ? ಸಮಯ 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 ಅನ್ನ 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 ಇನ್ನು ಸ್ವಲ್ಪ ಅನ್ನ. ಸಮಯ 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 ಟೀಮಿನ ಮಾನ ಮರ್ಯಾದೆನ ಹರಾಜಾಕ್ಬಿಟ್ಟ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಯಾಕೆ ಕೇಳ್ತೀನಿ ಅಂದ್ರೆ, ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಮುಖ ಫ್ರೆಶ್ ಆಗಿರಲ್ಲ. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತೈತಂತೆ. ಅಮ್ಮ ಅಪ್ಪ ನಾವ್ ಮನ್ಸ್ರ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತದೆ. ಅದೀಗ ಅವ್ರ ಅಮ್ಮ ಎತ್ತೋ ಸುಮ್ನೆರಪ್ಪ, ಊಟ ಮಾಡೋ ಅಸಹ್ಯ ಆತರ ಎಲ್ಲ ಮಾತಾಡ್ಬಾರ್ದು ಅಂತಂತೆ. ಜೋಗೋ ಎಲ್ಲೋಗ್ಬಿಟ್ರೆ ಇವ್ರು? ತಾವ್ ಮಾತ್ಮೇಲೆ ಮಲ ತಿನ್ಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಡ್ ಬರಕ್ ಹೋಗ್ರೆ. ಅನ್ನ ಮಿಕ್ತಿರ್ ಬಿಡೋ ವೇಸ್ಟ್. ರೇ ಸಾಂಬಾ ಬರ್ರಿ, ಇಲ್ಲೇ ಬರ ಅನ್ನ ತಿನ್ನಾಗಾಯ್ತದ.
ಯಮನ್ ಫೋಟೋ ಆಯ್ಬೆಗಳಾಗ ಬಂದಿತ್ತು. ಈ ಯಮನ್ ಹೆಸರು ಸತ್ಯಕುಮಾರಿ ಅಂತ. ಈಗ ಸತ್ಯ ಮಾತೆ ಆಗ್ಬಿಟ್ರಳ. ಮಠಕ್ ಬಂದ್ಮೇಲೆ ಮಾತೆ ಆಗ್ಬಿಟ್ಲಾ? ವಾ ವಾ, ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗವಳೆ ಶಿವ. ನಾನು ಇವಳಿಗೆ ಮಾಡ್ಕೊಡೋಣ ಅಂತಿದ್ದೀನಿ. ನಿಮ್ ಕಾಂದಾನೆ ಬೇರೆ ಕೆಲಸ ಇಲ್ವೇ? ಅಪ್ಪ ಒಬ್ಬನಿಗೆ ಮಗ ಒಬ್ಬಳಿಗೆ ಬಾಳ್ ಕೊಡೋದು ಸ್ವಲ್ಪ. ಅವ್ವ ಯಾಕೆ ಸ್ವಾಮಿ ಸುಸ್ತಾಗ್ಬಿಟ್ಟಿದ್ದೀರಿ? ಬಂದ್ ಕೆಲ್ಸ ಬಾಗ್ಲಲ್ಲ ಆಗೋಯ್ತು. ಕಣ್ಣು ಕುಕ್ಕು ಅಂತ ಕಾಳೆ ಕಾಮಿನೀರನ್ನ ಕರ್ಚಿ ಕಾವಿ ತುರ್ಸಿ ಕಥಾ ಕಾಲಕ್ಷೇಪ ಕೊಡಿಸೋ ಕಚ್ಚಡ ಅಭ್ಯಾಸ ಕೇವಲ ಟಿವಿ ಚಾನೆಲ್ಗಳಿಗಿದ್ದು ಈಗದು ಮಠದಲ್ಲೂ ಬಂದ್ಬಿಟ್ಟಿದೆಯಲ್ಲ. ಕಾವಿ ನಮ್ ಕೈನ ಕಟ್ಟ ಹಾಕದೆ ಹೋಗಿದ್ದಿದ್ರೆ ನಾವೇ ಈ ಕನ್ಯಾಮಣಿ ಕೈ ಹಿಡಿದು ಕಂಕಣ ಭಾಗ್ಯ ಕೊಡಬಹುದಿತ್ತಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪುಗಳಿಂದ ನಾವಿವತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನಮ್ಮ ಹಿರಿಯರು ಮಾಡಿರೋ ತಪ್ಪುಗಳಿಂದ ನಾವಿವತ್ತು ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಇವ್ರ ತಂದೆ ತಾಯಿ ಮನೇಲಿ ಶಾನೆ ಕಷ್ಟ ಕೊಟ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ಅದಕ್ಕೆ ಪಾಪ ಒತ್ತಿ ಒತ್ತಿ ಹೇಳ್ತಾವಳೆ. ನಾವೇ ಏನಾದ್ರು ಇವ್ರ ಮನೇಲಿ ದೊಡ್ಡವರಾಗಿದ್ರೆ ಬಿಡ್ತಿದ್ವಿ, ಇವಳಿಗೊಂದು ಗಣ್ಣು ನೋಡ್ತಿರ್ಲಿಲ್ವೇ? ಏನ್ ಸ್ವಾಮಿ, ಏನೋ ಖುಷಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ವಿ, ಹೊಟ್ಟೆಗೆ ಹಾಕೊಳ್ಳೋದು ಬಿಟ್ಬಿಟ್ಟು ನಾಯಿ ಹೊಡೆದಂಗ್ ಹೊಡಿತಾ ಇದ್ರಲ್ಲ. ಸ್ವಾಮಿಗಳು ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ಹುಡುಗಿ ಕೈ ಅಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಮದುವೆ ಆದ ತಕ್ಷಣ ಮಕ್ಕಳಾಗ್ಬೇಕು ಅಂದ್ರೆ 9 ತಿಂಗಳ ತುಂಬಬೇಕು, ಇಲ್ಲ ಬಸ್ರಿನೇ ಮದುವೆ ಆಗ್ಬೇಕು. ಹೇಳ್ತೀನಿ ರೀ, ಕೂತ ಸಾಯಿ. ಯೋಗಿಗಳೆಲ್ಲ ಕುಂತೆ ಶ್ರೇಷ್ಠರಾಗಿರೋದು. ಓಡಾಡಿ ಕೆಲಸ ಮಾಡಿ ಅಲ್ಲ, ಗೊತ್ತಾ? ಓ, ನನಗೆ ಎದುರುತ್ರ. ನನ್ ವಯಸ್ಸಾದ ಒಂದ್ ಬೆಲೆ ಬೇಡವಾ? ಸ್ವಾಮಿ, ವಯಸ್ಸಾದವ್ರಿಗೆಲ್ಲ ಬೆಲೆ ಕೊಡಕ್ ತಾವೇನು ವಾಜಪೇಯಿ? ಚಂಡಾಳ್ರು ಕುಲ್ಕಸ ಬಗ್ಗೆ ಮಾತಾಡ್ಬೇಡ್ರಿ. ನೀವು ಸತ್ರು ಚಾಂಡಲ್ ಎಸ್ಕೊಳ್ಳೋದು. ನಾವುಗಳು ಬಂದು ಸರಿಯಾಗಿ ಕಟ್ಟಿ ಆಡ್ಲಿಲ್ಲ ಅಂದ್ರೆ ನಿಮ್ ಬಾಡಿನ ನಾಯಿ ನರಿಗಳು ಬಂದು ಕಸ್ಕೊಂಡು ಹೋಗ್ತವೆ. ಸೂಪರ್ ಪಾಯಿಂಟ್. ಏನೋ ಸೂಪರ್ ಪಾಯಿಂಟ್? ನಮ್ದು ಮೇಲೆ ಕೈ ಮಾಡ್ಬಿಟ್ಟಲ್ಲ. ನಮ್ದಿಗೆ ಬ್ಯಾಕ್ ರೆಡಿ ಗೊತ್ತು, ಕೋಳಿ ಪಾಸ್ ಗೊತ್ತು. ಕೋಳಿ ಶಿವ ಅರೆ ಶಿವ ಒಂದು ಮಲ್ಲೇಶ್ವರಂ, ನಮ್ದು ಮುಂದೆ ಬಚ್ಚ. ಕನ್ಫ್ಯೂಸ್ ಮಾಡ್ಬೇಡ. ಶಿವಾಜಿ ನಗರ್ ಕೋಳಿ ಫ್ರಾಸ್. ನಿನ್ನು ದೊಡ್ಡ ಜ್ಞಾನಿ ಇಲ್ಲ. ನೀನು ದೇವ್ರಿಗೆ ನೋಡಿದ್ಯಾ? ನೀನು ದೇವ್ರಿಗೆ ನೋಡಿಲ್ಲ, ನಾನು ದೇವ್ರಿಗೆ ನೋಡಿಲ್ಲ. ನೀನು ಜ್ಞಾನಿ ಅಲ್ಲ, ನಾನು ಜ್ಞಾನಿ ಅಲ್ಲ. ಶೇಮ್ ಟು ಶೇಮ್, ಕನ್ಫರ್ಮ್. ಯಾಕೆ ಸ್ವಾಮಿ ಹೊಡಿತಿದ್ರೆ? ನಾನ್ ಕನ್ಸಮೆ ಗುರ್ತು ಸಿಗ್ಲಿಲ್ವಾ? ಬಸರಾಳ ಗ್ಯಾಸ್. ಓ, ನಿಮ್ಗೆ ಇಲ್ಲಿ ಟ್ರೇಸ್ ಬರೋಗೈತೆ? ಏನೇನೆಲ್ಲ ಸಪ್ಲೈ ಮಾಡಿದ್ದೆ ನಂಗೆ ಹೇಳ್ದೆ ಬಂದ್ಬಿಟ್ಟಿದ್ರೆ. ಯಾರೋ ನೀನು? ರಾಜಮ್ಮನ ಕಡೆ ನೀನು? ಆ ಅಮ್ಮ ನೀವು ಇಟ್ಕೊಂಡಿದ್ರಾ? ಓಹೋ, ಕಳ್ಳನ ಮಗ ಅಪ್ಪಯ್ಯ ಒಳ್ಳೆಯವ್ರನ್ನ ಗಂಟ ಹಾಕಿದ ನಮ್ಗೆ. ಯಾಕೆ ನಗ್ತಿ? ಏನೋ ನಗ್ತಿ? ಅಲ್ಲ ಸ್ವಾಮಿ, ನಗುನು ಉಚ್ಚೆನು ತಡಿಲೇಬಾರದು. ಅದು ಪ್ರಕೃತಿಗೆ ವಿರೋಧ ಅಲ್ವೇ? ನನಗೆ ಈ ನನ್ನ ಮಕ್ಕಳಿಂದ ಉಪದೇಶ. 2-3 ಮೀಟರ್ ಎದ್ಕೊಬಿಡ್ತೀನಾ? ಬಿಕ್ಸ್ಟರ್ ತಲ್ಲಿರುತ್ತೆ ಮೊಬೈಲಿಗೆ, ಗೊತ್ತಾ? ಅದ್ಯಾವ ಮತ್ತೆ ಮಾಡ, ನಾನು ಹೇಳ್ತೀನಿ ನಂಬರ್ 984530 ಮಾಡಲ್ಲೇ. ಡೋಂಟ್ ಕೇರ್. ಅಪ್ಪಯ್ಯ, ಮೊದ್ಲು ಬಂದು ನಿಮ್ ಹುಡುಗರು ನೀವು ಕರ್ಕೊಂಡು ಹೋಗ್ರಿ. ಅಪ್ಪಯ್ಯ ಗಟ್ಟಿ ಹೇಳ್ಕೊಂಡು ಕೂತ್ಕೊಳ್ಳಿ. ಯಾಕಪ್ಪ? ವಿಚಾರ ಇದೆ. ಈಗ ಮಕ್ಕಳಿಗೆ ಅವ್ರೇನ್ ಪಾಠ ಕಲಿಸೋದು, ನಾನ್ ಪಾಠ ಕಲಿಸ್ತೀನಿ ನೋಡಿ. ಈಗ ತಿಳ್ಕೊಳ್ಳಿ ಅಪ್ಪಯ್ಯ. ಮಠ ಬಂದ್ಬಿಡ್ತೆ. ಗಾಡಿ ಸ್ವಲ್ಪ ಕುಲುಕ್ದಂಗಿತ್ತು. ಹೌದು, ನೀವ್ ಎಲ್ಬೋರ್ಡ? ನನ್ನಂತ ಡ್ರೈವರ್ಗೆ ನಿಮ್ಗೆ ಅಲ್ಲಾಡ್ಸಕ್ ಆಗಿಲ್ಲ ಅಲ್ಲ? ಹೌದದು, ಎಲ್ಬೋಡೆ. ಕಂಡಕ್ಟ್ರೆ, ಒಂದ್ ವಿಷಯ ಹೇಳ. ಸ್ಟೇರಿಂಗ್ ಚೇಂಜ್ ಮಾಡ್ಬಿಡಿ, ಗಾಡಿ ಸಿಗಲ್ಲ. ಇಳ್ಕೊಂಡ್ರ ನನ್ನ ಮಕ್ಕಳ. ಅಪ್ಪ ಕೆಳಗ ಮೇಲೆ. ಗಂಡ
ಹೊಡಿತಾ ಇರೋ ಮಠಾಧೀಶನ ಸ್ಥಾನಕ್ಕೆ ಅರ್ಜಿ ಹಾಕಿ ಟ್ರೈನಿಂಗ್ ಅಂತ ಬಂದಿರೋ ಈ ಅಮಾಯಕ 7 ಜನರ ದಾರುಣ ಕತೆ ವ್ಯಥೆನೆ ಇಂದಿನ ಸಂಚಿಕೆ ಕ್ರೈಮ್ ಟ್ರೈನಿಂಗ್, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಗೈಸ್. ಅದೇನೋ ಅಂತಾರಲ್ಲ, ಆಯ್ ಕಟ್ಟಿಲ್ದವನಿಗೆ 6 ಕಟ್ಟಿನ ವಿಭೂತಿ ಅಂತ. ಹಾಗಿರೋ ಈ ಮುತ್ಕನೆ ಈ ಮಠದ ಪಾರುಪತ್ಯಗಾರ ಅಪ್ಪಯ್ಯ, ಈ ಅಮಾಯಕರ ಪಾಲಿನ ಸಾಕ್ಷಾತ್ ವಿಲನ್. ಹಾವಿನ ಹೆಡೆ ಕೇಳಿ ಸುದರ್ಶನ್ ಥರ ಈ ಕೇಳಿ ಟ್ರೈನಿಂಗ್ ಏನೋ ನೆಪದಲ್ಲಿ ಅಮಾಯಕರಿಗೆ ಕೂಡ ಹಿಂಸೆನಾದ್ರು ಎಂತದ್ದು ನೋಡಿ ಬೆಳಗಿನ ಜಾವ 4 ಗಂಟೆಗೆ ಎಪ್ಸಿ ಚಿಲ್ಲೆಡ್ ಬಿಯರ್ ತರ ಇರೋ ನೀರಲ್ಲಿ ಮುಳುಗ್ ಹಾಕಿಸ್ತಾನೆ. ಮಠದ ನೆಲ ಕಿತ್ತೋಗ ಹಾಗೆ ಕಸ ಗುಡಿಸಿ ನೆಲ ಒರೆಸಿಸ್ತಾನೆ. ಇವ್ರ ಕೈಲಿ ಮಠದ ಕಂಬಗಳನ್ನ ಒರೆಸಿಸಿ ಕಂಬ ಕೈ ಎರಡೂ ಸೌದೋಗಿದೆ. ಹೀಗಿದ್ದ ಕಂಬಗಳು ಇವತ್ತು ಹೀಗಾಗಿದೆ. ಪೂಜೆ ಪುನಸ್ಕಾರ ಧ್ಯಾನ ವೇದಾಧ್ಯಯನ ಜಪ ತಪ ಕಲಿಸೋ ನೆಪದಲ್ಲಿ ಹಿಂದೆ ಹಿಪ್ಪೆ ಮಾಡ್ತಿದ್ದಾನೆ ಈ ಅಷಡ್ಢಾಳ ಮುಖದ ಮುದಿಯ. ಏನಪ್ಪ ಊಟ ಗಿಟ ಕೊಡ್ತಾರ ನಿಮ್ಗೆ? ನಿಮ್ಗೇನಾದ್ರೂ ಇವನ್ ಧ್ವನಿ ಕೇಳಿಸ್ತಾ? ನೋ ಚಾನ್ಸ್. ಇವನ್ ಧ್ವನಿ ಕೇಳಿಸ್ಬೇಕು ಅಂದ್ರೆ ಹ್ಯಾಂಗೋ? ಇನ್ಫ್ಯಾಕ್ಟ್ ಹಸಿದವರ ಕೂಗು ಹೊಟ್ಟೆ ತುಂಬಿರೋರಿಗೆ ಯಾವತ್ತೂ ಕೇಳಿಸಲ್ಲ ಮರಿ. ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಗುಡ್ಸ್ಬಿಡ್ತದೆ. ನಿಮ್ಮ ಹೆಸರು ಹಿಡ್ಕೊಂಡ್ ಬದುಕ್ತೀನಿ ಬಡವ. ಯಾಕೋ ಈ ರೀತಿ ಹಿಂಸೆ ಕೊಡ್ತೀಯಾ ಅಂತ ಈ ಮುದಿನ ಕೇಳಿದ್ರೆ? ಬೆಳಗಾಗೆದ್ದು ತಣ್ಣೀರ್ ಸ್ನಾನ ಮಾಡೋದ್ರಿಂದ ಮನಸ್ಸು ಉಲ್ಲಾಸವಾಗಿರುತ್ತೆ, ಕಲಿಯೋ ಉತ್ಸಾಹ ಬರುತ್ತೆ, ಮಿತವಾದ ಆಹಾರದಿಂದ ಬುದ್ಧಿ ಚುರುಕಾಗಿರುತ್ತೆ. ಇದೆಲ್ಲ ಅವ್ರ ಟ್ರೈನಿಂಗ್ ಅವಶ್ಯಕ. ಇಲ್ಲೊಬ್ಳಿದ್ದಾಳೆ ನೋಡಿ, ಅವಿವಾಹಿತ ಗಾಂಧಾರಿ. ಈ ಅಬೋಧ ಕಣ್ಣೊಳಿಲ್ಲದ ಬಲಿತ ಕನ್ಯೆ ತೇಜಮುನಿ ಟಿವಿ SK ಜೈನ್ಗಿಂತ ತಾನೇನ್ ಕಮ್ಮಿ ಅಂತ ಬುರುಡೆ ಜ್ಯೋತಿಷ್ಯ ಬಿಡ್ತಾಳೆ. ಪ್ರಪಂಚದಲ್ಲಿ ಎಲ್ಲರೂ ಕುರುಡಾಗೆ ಭವಿಷ್ಯ ಹೇಳೋದು. ಯಾರಾದ್ರೂ ಮುಚ್ಚರಪ್ಪ ಇವಳು ಬಾಯಿಗೆ ಮಣ್ಣು ಹಾಕ. ಈ ತಾತನ ಬಗ್ಗೆ ಸ್ಥಳೀಯರು ಸಭ್ಯರು ಆದ ಟೆಟ್ ರಾಜಣ್ಣನ ವಿಚಾರಿಸಿದಾಗ, ಗೌಡ್ರು ಅಧಿಕಾರದಲ್ಲಿದ್ದಾಗ ಚುನಾವಣೆಗೋಸ್ಕರ ಮಠದಲ್ಲಿದ್ರೆ ಕ್ಷೇಮ ಅಂತ ಹೇಳಿ 2 ಕೋಟಿ ರೂಪಾಯಿ ಕೊಟ್ಟಿದ್ರು ಈ ತಾತನಿಗೆ. ಎಲೆಕ್ಷನ್ಗೆ ಅಂತ ಬಂದು ವಾಪಸ್ ಕೇಳಿದ್ರೆ ಈ ತಾತ ಉಲ್ಟಾ ಹೊಡೆದ್ ಬಿಡದ ಬಿಟ್ಟಾರ ಗೌಡ್ರು. ಈ ಪುಡಗೋಸಿ ಮಠಕ್ಕೊಂದು ಪರ್ಯಾಯ ಪೀಠ ಅಂತ ಅವ್ರು ಓಡಾಡ್ತಿದ್ದಾರೆ. ಹೆಸರು ನಾವು ಟ್ರಸ್ಟಿಗಳು. ನಮ್ ಕತೆ ಕೇಳೋರು ಯಾರು? ಓಸಿ ನಿಂತ್ಕಳಯ್ಯ, ಅದ್ರ ಬಗ್ಗೆ ಏನ್ ಹೇಳ್ತೀಯ ಅಂತ ಕೇಳಿದ್ರೆ, ಇಲ್ಲ ರೀ ಈ ಮಠದಲ್ಲಿ ಅಂತವೇನಿಲ್ಲ. ಕೇಳಿದ್ರ 2 ಕೋಟಿ ವಿಚಾರ ಎತ್ತುತ್ತಿದ್ದ ಹಾಗೆ ಪಂಚ ಎತ್ತಿ ಮೇಲ್ ಕಟ್ಕೊಂಡು ಹೇಗ್ ಹೊರಟೇ ಬಿಡ್ತಾನೆ ಗಾಡಿ ಮುತ್ಗ. ಮನೆ ಮಠ ಬಿಟ್ಟು ಇಲ್ಲಿ ಬಂದು ಸೇರಿರೋ ಈ ಮುಗ್ಧ ಹುಡುಗರಿಗೆ ಒಂದ್ ಹಿಡಿ ಪ್ರೀತಿ ತೋರಿಸ್ತಿರೋ ಹೆಣ್ಣು ಜೀವ ಅಂದ್ರೆ ಲಕ್ಷ್ಮಿ. ಇವಳಿಗೆ ದರಿದ್ರ ಲಕ್ಷ್ಮಿ ಅಂತ ಪಟ್ಟ ಕಟ್ಟಿ ಧೋ ಅಂತ ಸುರಿಯೋ ಮಳೆಯಲ್ಲಿ ಮಠದಿಂದ ಹೊರಗೆ ದಬ್ಬೆ ಬಿಡ್ತಾರೆ ಈ ವಿಕೃತ ಮನಸ್ಸಿನ ಮುದುಕ ಮತ್ತು ಈ ಮ್ಯಾನೇಜರ್. ಈ ಮಠದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಈ ಮುಚ್ಚಿದ ಬಾಗಿಲ ಹಿಂದಿರೋ ರಹಸ್ಯವಾದ್ರೂ ಏನು? ಈ ಕೋಣೆಯಲ್ಲಿ ನಡೆಯೋ ಚಟುವಟಿಕೆಗಳಾದ್ರೂ ಎಂತದ್ದು? ಓಡಿಯೋದ ಸ್ವಾಮಿಗೂ ಈ ಮುಚ್ಚಿದ ಬಾಗಿಲ ಕೋಣೆಗಿರುವ ಲಿಂಕ್ ಆದ್ರೂ ಏನು? ವೀಕ್ಷಿಸಿ ನಾಳೆ, ನಾಳಿದ್ದು, ಆಚೆ ನಾಳಿನ ಸಂಚಿಕೆಯಲ್ಲಿ. ಅಂಟಿಲ್ ಡ್ಯಾನ್ ಓಸಿ ತಡ್ಕೊಳ್ಳಿ. ಗುಡ್ ನೈಟ್. ಹೆಂಗಿದೆ ಸ್ಕ್ರಿಪ್ಟ್? ಟಿವಿ ಕಳಿಸ್ತಾ ಇದೀನಿ, ಟೆಲಿಕಾಸ್ಟ್ ಆಗ್ಲಿ, ಆಮೇಲೆ ಬೀಳುತ್ತೆ ತಾತನಿಗೆ ಬೇಡಿ, ಜೊತೆಗೆ ನಿನಗೂ. ವೆಂಕಟೇಶ ಅಲ್ಲೇನ್ ಮಾಡ್ತಾ ಇದ್ಯಾ? ಹೊತ್ಕೊಬರ ಇಲ್ಲಿ. ಗುರುಗಳನ್ನ ಪಾಪದವ್ರು ಅನ್ಕೊಂಡಿದ್ದೆ, ನೋಡಿದ್ರೆ ದೂರ್ವಾಸ್ ಮಾಮುನಿ ಅಲ್ಲ. ಕಂಡವ್ರ ಮಕ್ಕಳಿಗೆ ಟ್ರೈನಿಂಗ್ ಅನ್ಬಿಟ್ಟು ಹಿಂಸೆ ಕೊಡ್ತಾರಲ್ಲ, ಇವ್ರಿಗೇನ್ ಮಕ್ಳು ಮರಿ ಇಲ್ವೇ? ಒಬ್ಬ ಪಾಪೋಲಿ ಮಗ ಇದಾನಂತೆ, ಎಲ್ಲಾ ಕೆಟ್ಟ ವಿದ್ಯೆಗಳಲ್ಲೂ ಪಾರಂಗತ ಅನಂತೆ, ಊರೂರು ಅಲೀತಾ ಇರ್ತಾನಂತೆ, ದೇವ್ರೇ ಇಲ್ಲ ಅಂತಾನಂತೆ. ಸ್ಟ್ರಿಕ್ಟ್ ಮಾಡೋ ಅಪ್ಪಂದ್ರಿಗೆಲ್ಲ ಇಂತ ಮಕ್ಕಳೇ ಹುಟ್ಟೋದು. ಏನ್ ಮಾಡಿಯಾ ಈ ತಾತಂಗ ಹಂಗೆ ಬುಟಾಕ್ಬಿಡ್ತಿದ್ದೆ. ಒಂದ್ ಆಂಗಲ್ ಇಂದ ನೋಡಿದ್ರೆ ಅಣ್ಣ ಅವ್ರು ನೋಡ್ದಂಗ ಆಯ್ತದೆ, ಅದಕ್ಕೆ ಅದುಕೊಂಡು ಸುಮ್ಕಿನಿ. ಇದ್ರಾಗೆ ತಾತಂದು ಏನು ಮಿಸ್ಟೇಕ್ ಇಲ್ಲ ರೀ. ಅವನು ದೇವ್ರದ್ದು ಮನ್ಸ. ಅವನಿದಾನಲ್ಲ ಮಾಚಿಸ್ ನಕ್ಷತ್ರಿ ಮ್ಯಾನೇಜರ್, ಅವನಿಗೆ ಕಡ್ಡಿಗಿರೋದು, ತಾತಾಗಿ ಹತ್ಕೊಂಡು ಉರಿಯೋದು. ಮೊದ್ಲು ಇವರಿಬ್ಬರದು ಕನೆಕ್ಷನ್ಗೆ ಕಟ್ ಮಾಡಕ್ಕೆ ಐಡಿಯಾ ಮಾಡಿ. ಅಲ್ಲೊಬ್ಳಿದಾಳಲ್ಲ 45+ 2 ಕಣ್ ಮೈನಸ್. ನನ್ ಕೆಟ್ಟ ದೃಷ್ಟಿಯಿಂದ ನೋಡ್ಬೇಡಿ ಅಂತಾಳೆ. ಅವಳಿಗೆ ಹೇಗ್ ಗೊತ್ತಾಯ್ತು? ಕುರುಡಿ. ಅಪ್ಪ ಬ್ರಹ್ಮದೇವ, ನಮ್ಮ ಕ್ವಾಟ್ಲೆ ಕೊಡು, ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬತ್ತಿ ಇಟ್ಬಿಡಪ್ಪ ನನ್ನ ಕಡೆಯಿಂದ. ಅಪ್ಪ ಫ್ಯೂಚರ್ ಸ್ವಾಮಿಗಳ ತಿನ್ನೋ ಅನ್ನಕ್ಕೆ ಒಂದ್ ದಾರಿ ಆಗಿದೆ. ಅದಕ್ ಮಣ್ಣ ಹಾಕೊಳ್ಳೋ ಐಡಿಯಾನ ಬಿಟ್ಬಿಟ್ಟು ಸುಮ್ನೆ ಮನ್ಕೊಳ್ಳಿ. ಇವನೇನಯ್ಯ ದರಿದ್ರ ನನ್ ಮಗ, ಬೆಲ್ಲೊಡಿದ್ರೆ ಕೌಚ್ಕೊಂಡ್ ಮನ್ಕೊಂಡ್ಬಿಟ್ಟವನೆ. 1 2 3 4 ಎಲ್ಲ ಕರೆಕ್ಟ್ ಆಗಿದೆ. ಅಕಸ್ಮಾತ್ ನಮ್ ಕಾಮುಕ ಸ್ವಾಮಿಗಳು ದರಿದ್ರ ಲಕ್ಷ್ಮಿನ ಕೌಚ್ಕೊಂಡೇನ ಮನಗಿದ್ರ? ಅವಳಿನ್ನೂ ನಮಗೆ ಗಗನ ಕುಸುಮ, ಹೃದಯ ಕಮಲ ಆಗಿಲ್ಲ. ಮತ್ತಿದ್ಯಾರು? ಇದು ಹೆಣ. ಅದೇನ್ರಿ ಸಲೀಸಾಗಿ ಹೇಳ್ಬಿಟ್ರಿ? ಹೆಣ ನಮ್ಗೆ ಅನ್ನ ಇದ್ದಂಗೆ, ವಾಸನೆ ನೋಡಿದ್ರೆ ಗೊತ್ತಾಯ್ತದೆ. ಈ ಹೆಣ ಸ್ವಾಮಿಗಳು ಇಲ್ಲಾಕ್ ಮಲಿಕೊಂಡವ್ರೆ? ಇವ್ರಿಗೆ ಎಲ್ಲಂದ್ರಲ್ಲಿ ಮನ್ಕೊಡ ಚಟ, ಅದಕ್ಕೆ ಮಲಗವ್ರೆ. ಸುಮ್ಮನೆ ಅಕ್ಕನ್ ಮಮ್ಮ ಒಂದೇ ಅಲ್ಲ, ಅವತ್ ಸ್ವಾಮಿಗಳಿಗೆ ನಾಟ್ ಪ್ಯಾಸ್ ಗೊತ್ತೋ, ಕೋಳಿ ಪ್ಯಾಸ್ ಗೊತ್ತೋ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದ. ಇವನ ಕೊಳ ಮಾಡೋದು ಇವನ್ ಮೇಲೆ
ಕುಡ್ಕಂದು ನನ್ ಮಗನೇ ಯಾವನಾದ್ರೂ ಕೊಲೆ ಮಾಡ್ಬಿಟ್ಟು ಹೆಣನ ಪಕ್ಕದಲ್ಲಿ ಇಟ್ಕೊಂಡು ಮನೆ ತೆರೆ ಸೊಬ್ನ ಮಾಡಕ್ಕೆ ಅದ್ ಹಿಂಗಾಗದೆ ಕಣ ರಾತ್ರಿ ಲಾಸ್ಟ್ ಬಸ್ಸಿಗೆ ಬಂದವ್ರೆ ಗುರುಗಳು ಇಲ್ಲೇ ಮನಗಿದ್ದು ಬೆಳಗ್ಗೆ ಎದ್ದೋಗಿ ಅಂದವ್ರೆ ಇವ್ರು ಮನಿ ಕಂಡವ್ರೆ ಪಟ್ ಅಂತ ಪ್ರಾಣ ಹೋಗ್ಬಿಟ್ಟದೆ ಅಷ್ಟೇ 2 ನಿಮಿಷ ಮೌನ. ನನ್ ಪ್ರಕಾರ ಇವ್ರು ಇಲ್ಲಿ ಬಂದ್ ಸತ್ತಿಲ್ಲ, ಕಿರಿ ಸ್ವಾಮಿನೇ ಕೊಲೆ ಮಾಡ್ಸಿರ್ಬೇಕು. ಮಠದಲ್ಲಿ ಹೆಣ ಬೀಳೋದು ಕಾಮನ್ನು, ಹಿರಿ ಸ್ವಾಮಿಗೂ ಕಿರಿ ಸ್ವಾಮಿಗೂ ಜಗಳಾನೂ ಕಾಮನು, ಒಂದ್ ಮಠಕ್ಕೂ ಇನ್ನೊಂದ್ ಮಠಕ್ಕೂ ರಾಜಕೀಯನೂ ಕಾಮನು. ಇಂಥವ್ ಎಷ್ಟು ಓದಿಲ್ಲ ನಾನು. ಅಲ್ಲ ದೇವಸ್ಥಾನಕ್ಕೆ ಹೋದ್ರು ದೆವ್ವ ಬಿಡ್ಲಿಲ್ಲ ನಂಗೆ ಆಗ್ಬಿಡ್ತಲ್ಲ. ಈ ಕ್ವಾಷ್ಟ ಬೇರೆ ನೆನ್ನೆ ಬಾಂಬ್ ಬಿಡು ಬತ್ತಿ ಇಡು ಅವ್ರಿಗಿಡು ಇವ್ರಿಗಿಡು ಅಂತಿದ್ದ. ಭಗವಂತ ನೋಡಿದ್ರೆ ನಮ್ಗೆ ಬಾಂಬ್ ಬಿಟ್ಬಿಟ್ಟಿದಾನಲ್ಲ. ಮೊದ್ಲೇ ಈ ಮಠದ ಗುರುಗಳು ನೋಡಿದ್ರೆ ನಮ್ ಕಂಡ ಸಿಕ್ಕಾಪಟ್ಟೆ ಅಭಿಮಾನ ಪ್ರೀತಿ. ಇಲ್ಲಿ ಹೆಣ ಬಿದ್ದಿರೋದಿನ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಹೆಣ ಬೀಳ್ಸೋ ಪ್ರೋಗ್ರಾಮ್ ಇದೆ. ಮತ್ತೆ ತಗೊಳ್ಳಲ್ಲ. ನಾವು ಹೊಂಟೋಯ್ತೀನಿ. ಓತಾರಿ ಗುರುಗಳು ಬೇರೆ ಲೆಟ್ರು ಕೊಡ್ಲಿಲ್ಲ. ಆ ಲೆಟ್ರಾಗ ಏನ್ ಬರ್ದೈತೋ ಏನೋ. ನನ್ ಎಡಗಣ್ ಬೇರೆ ಒಂದೇ ಸಮಯ ಹೊಡ್ಕತ್ತದೆ. ನಾ ಹೋಯ್ತೀನಿ. ಅರತಿ ರಾತ್ರಿಲಿ ರಾಮಾಯಣ ಓದು ಅಂತಾನೆ ಆ ತಾತ. ಇವನಿಲ್ ಕೊಡ್ತಾವನೆ ಕಾಟ. ನಿಮ್ಮಮ್ಮ ಎಲ್ಲೂ ಹೋಗೋದಿಲ್ಲಪ್ಪ. ನಿಮ್ಮಮ್ಮ ಮಹಾನ್ ಗಟ್ಟಿ ಮುತ್ಕಿ. ಹಂಗಾರ ನಮ್ಮನೆಗೆ ಆಗಿರ್ಬೋದು ಅಂತ್ಯಾ? ಲೆಟ್ರ್ ಯಾರ ಹೆಸರು ಬಂದೈತೋ ಏನೋ, ಯಾರ ಮನೆಗೆ ಏನ್ ಬೇಕಾದ್ರೂ ಆಗಿರ್ಬೋದು. ಯಾಕೋ ಹೊಟ್ಟೆ ಒಳಗೆ ಸಂಕಟ ಆಗ್ತಿದೆ. ಜಾಸ್ತಿ ಊಟನೇ ಸೇರ್ತಿಲ್ಲ. ನಮ್ ತಮ್ಮನ್ಗೆ ಮೊಳಕೆ ಬರ್ತಾನೆ ಇರ್ತದೆ 3 ದಿನಕ್ಕೆ. ಒಂದ್ಸಾರಿ ನೋಡ್ಬೇಕು ಅನಿಸ್ತೈತೆ. ಒಂದೊಂದ್ಸಲಿ ಇವನ್ನೆಲ್ಲ ನೋಡಿದಾಗ ಮಠಕ್ ಬಂದ್ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ. ಬ್ಯಾಡ್ ಡಿಸಿಷನ್. ಮಶಾಣದಲ್ಲೇನೋ ಹೆಣ ಸರಿ, ಮಠದಲ್ಲೂ ಹೆಣವೇ. ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲಪ್ಪ. ಮುಂದೆ ಪೊಲೀಸ್ ಕೇಸ್ ಆದ್ರೆ ಏನ್ ಮಾಡೋದು? ಇಲ್ಲಿ ಮಾಡ್ದಷ್ಟು ಕೆಲ್ಸ ಮನೆಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮಹಾರಾಜನ್ ತರ ನೋಡ್ಕೊತಿದ್ರೇನೋ ಯಾರಿಗ್ ಗೊತ್ತು. ಏನ್ರೋ ಅದು ಗುಸುಗುಸು? ಲೈಟ್ ಆಫ್ ಮಾಡ್ರೋ, ನಂಗ್ ಕೈ ತುಂಬಾ ಕೆಲ್ಸ ಇದೆ. ಇವನೇ ಅವನು ಕೈನಲ್ಲಿ ಜೀವನ ಹಿಡ್ಕೊಂಡಂಗ ಆಡ್ತಾವನೆ. ಮದ್ವೆ ಆದವನಿಗೆ ಹೆಂಡತಿ ಮದ್ದು, ಮದ್ವೆ ಇಲ್ದವನಿಗೆ ತಾನೇ ಮದ್ದು. ಎಮ್ಮೆಗೆರೋ ಸಂಕಟ ಅಂದ್ರೆ ಕ್ವಾಣನ್ಗೆ ಅದೆಂತದೋ ಸಂಕಟ ಅನ್ನಂಗಾಯ್ತು. ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಸದಾಶಿವನ್ಗೆ ಅದೇ ಜ್ಞಾನ ಅನ್ನಂಗಾಯ್ತು. ಎಲ್ಲ ಓಡೋಗಿದ್ದಾರೆ. ಈಗ ಬೊಗಳುತ್ತೆ ನಾಯಿಗೆ ಹುಟ್ಟಿದ್ದು. ಏನಾದ್ರೂ ಹೊಡ್ಕೊಂಡು ಹೋಗಿದಾರೇನ್ರಿ? ಇಲ್ಲ, ಬಿಟ್ಟು ಹೋಗಿದ್ದಾರೆ. ಮಾನ ಮರ್ಯಾದೆನೇ ಬಿಟ್ಟು ಹೋಗಿದ್ದಾರೆ. ಅದೆಲ್ಲ ಬಿಡಿ, ಕೊನೆಯಲ್ಲಿ ಒಂದಿದೆ ನೋಡಿ ಕ್ವಾಷ್ಟಂದು. ಅದ್ರಲ್ಲಿ ಇನ್ನೊಂದೇ ಒಂದು ತೂತಾಗಿದ್ದಿದ್ರೆ ಮಾಯ ಆಗೋಗಿರೋದು. ಸೂಚನೆ ಟು ತಾತ, ನಿಮ್ಮ ಮಠ ನಿಮ್ಮ ಪೀಠ ನಿಮ್ಮ ಪಾಠ, ಯಾವ ಲೋಫರ್ಗ್ ಬೇಕ್ರಿ ನಿಮ್ಮ ಕಾಟ. ಟಾಟಾ. ಹಲೋ, ಪೊಲೀಸ್ ಸ್ಟೇಷನ್ ಏನ್ರಿ? ಹೌದು, ಪೊಲೀಸ್ ಸ್ಟೇಷನ್ನೇ. ನಾವು ಖಂಡಿತ ಪೊಲೀಸ್ ಅಲ್ಲ. ಏನ್ ಹೇಳಿ? ಸಂತೋಷ. ಪೊಲೀಸ್ನವ್ರು ಕೊಡಿ. ಕೊಡಬಹುದು, ಆದ್ರೆ ಅವ್ರು ಇಸ್ಕೊಳ್ಳೋ ಸ್ಥಿತಿಲಿಲ್ಲ. ಸ್ಲೀಪಿಂಗ್ ಅವರ್ಸ್. ಎಬ್ಬಸ್ರೆ ಎಬ್ಬಿಸ್ಬಹುದು, ಆದ್ರೆ ನಾ ಎಬ್ಸೋ ಸ್ಥಿತಿಲಿಲ್ಲ. ಏನ್ ಹೇಳಿ? ಮಠದ ಹುಡುಗರು ಓಡೋಗಿದ್ದಾರ್ರಿ, ಅವ್ರನ್ನ ಅರ್ಜೆಂಟ್ ಆಗಿ ಹಿಡ್ಕೊಡ್ಬೇಕು. ಹಿಡಿದು ಕೊಡಬಹುದು, ಆದ್ರೆ ಅರ್ಜೆಂಟ್ ಅಂದ್ರೆ ಇವ್ರ ಕೈಲಿ ಆಗೋಲ್ಲ. ಒಂದ್ ಕೆಲಸ ಮಾಡಿ, ಒಂದ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ಪೆನ್ ಇದೆಯಾ? 9845410842 ಮಾಡಿ. ಬಜಾನು ಕ್ಷೇಮಸ್ತಮೇ ಧೃತಿಸ್ತಮೇ ವಿಶ್ವಂತಮೇ ಮಹಸ್ತಮೇ ಸಂವಿತ್ತಮೇ ಜ್ಞಾತಂತಮೇ ಸೂಸ್ತಮೇ ಪ್ರಸೂಸ್ತಮೇ ಸೀರಂತಮೇ ಲಯಸ್ತಮರದಂತ. ದರ್ಶನ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಈಗ ಸ್ವಾಮಿಗಳ ಬಾಯಿಂದ 4 ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂಬೆಳಗ್ಗೆನೆ ಕೂತ್ಕೊಂಡ್ಬಿಡ್ತಾರೆ. ಎಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಪಲು ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ್ ಪುರುಷರು, ಅವ್ರು 4 ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದ್ರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡೆ ಹೋಗ್ಬೇಕು. ನನ್ ಮಕ್ಕಳ ಗುರುಗಳೇ, ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ. ತಮ್ಮ ಹಿತವಚನ ಕೇಳಲೇಬೇಕಂತೆ. ಧ್ಯಾನ ಭಂಗ ನಿದ್ರಾ ಭಂಗ ಮಾಡೋರು ಲೋಫರ್ಸ್. ಮಾಡಕ್ ಕೆಲ್ಸ ಬಿಟ್ಟು ಸ್ವಾಮೀಜಿ ನೋಡ್ಬೇಕು ಅಂತ ಬಂದಿದಿರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ? ಮಕ್ಕಳ ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ಮಕ್ಕಳ, ನಾಚೆ ಅಲ್ಲ ನಿಮ್ಗೆ? ಇಲ್ಲಲ್ಲೇ ಕೂತಿರ ಎಷ್ಟು ಏನ್ ನಿಮ್ಗೆ ಓರ ಆಚಿಲೆ?
ಗುರುಗಳೇ ಅವರೆಲ್ಲ ಹೋಗಿ ಆಗ್ಲೇ ಅರ್ಧ ಗಂಟೆ ಆಯ್ತು. ನಿಂದೇನೋ ನಕರ ಇಲ್ಲೇ ವಾಸನೆ ಅಂತ ಇದ್ದ ಕಲ್ಸ್ಕೊಳ್ಳಲ್ಲ. ಒಂದು ಮಗು ಹುಟ್ಟಬೇಕಾದರೂ ಅದಕ್ಕೆ ಕಾಮನ ಆಶೀರ್ವಾದ ಇರಲೇಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಗೂ ಕಾಮನೇ ಕಾರಣ. ಈ ಜಗದ ಜೀವ ಜಂತುಗಳಿಗೆ ಕಾರಣನಾದ ಕಾಮನೇ ಎಲ್ಲರಿಗಿಂತಲೂ ಶ್ರೇಷ್ಠ. ಹೌದಾ? ಈಗ ಹೋಗಿ ಹಾಗೆ ಬರ್ತೀವಿ. ಆಶೀರ್ವಾದ ಪ್ರಬಲವಾಗಿಯೇ ಆಗಿದೆ. ಮುಂದೇನು? ಕಾಮಕ್ಕೆ ಕಣ್ಣಿಲ್ಲ. ಯಾಕೆ ಬೇಕು ಬಿಡಿ. ಕೆಂಪಾದವೋ ಎಲ್ಲ ಕೆಂಪಾದವೋ. ಓಹೋ, ಏನ್ ಜನ ಸಾಗರ. ಇವರೆಲ್ಲ ಕಜ್ಜಿ ಬಂದಿರೋರು, ವಾಸಿ ಆಗಿರೋರು. ದಾರಿ ಬಿಡಿಪ್ಪ. ಕೆಂಪಾದವೋ. ಏನೇನ್ ಕೆಂಪಾಯ್ತು ಕಂದ? ಸ್ವಾಮಿಗಳೇ, ಕಜ್ಜಿ ಬಂದು ಮೈಯೆಲ್ಲ ಕೆರೆದು ಕೆರೆದು ಪಾರ್ಟ್ಸ್ ಎಲ್ಲ ರೆಡ್ ಆಗ್ಬಿಟ್ಟಿದಾವೆ ಗುರುಗಳೇ. ಮನುಷ್ಯನಿಗೆ ಆನಂದವಾಗೋದು ಎರಡೇ ಎರಡು ಸಲ. ತಡೆದಿರೋ ಮೂತ್ರ ಹೊರಬಿಟ್ಟಾಗ, ಕಜ್ಜಿಗಾಯ ಕೆರ್ಕೊಂಡಾಗ. ಅಯ್ಯೋ, ನಿಮ್ ತತ್ವದ ಮನೆ ಹಾಳಾಗೋಗ. ಮೊದ್ಲು ನಮ್ಮ ಹ್ಯಾಂಡ್ಸ್ಗಳನ್ನ ಫ್ರೀ ಮಾಡಿಸಿ ಗುರುಗಳೇ. ತೆಗಿ 15 ವರಹ. ಇದನ್ ಕಟ್ಕೊಂಡು ಸ್ನಾನ ಮಾಡು. ನೊರೆ ಬರ್ತದೆ, ಚರ್ಮ ರೋಗ ವಾಸಿ ಆಯ್ತದೆ. ಮೈಯೆಲ್ಲ ನೀವೆ ಎಲ್ಲೆಲ್ಲಿ ಅಂತ ಕಟ್ಕೊಳ್ಳಿ ತಂದೆ. ನಿಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡವರೆಲ್ಲ ವಾಸಿ ಆಗೈತೆ ಅಂತ ಹೇಳ್ತಾರಲ್ಲ, ಏನಿರ್ಬೋದು ಇದ್ರ ಮರ್ಮ? ಲೈಫ್ ಬಾಯ್ ಸೋಪ್ ಇದ್ದಂಗೈತಲ್ಲ, ಕಚ್ಕೊಂಡ್ ತಿನ್ಬಿಡ್ಲಾ? ಅದೇ ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಕಪಾಲಿ ಉಂಗ್ರ ಕೊಡಿ ಭಗವಾನ್. ಉಂಗ್ರ ಕೇಳಿದ್ರೆ ಊದ್ ಕಟ್ಟಿ ಊದ್ರ ಕೊಡ್ತಿಯಲ್ಲ ಭಗವಾನ್. ವರ್ಷ ಬಿಟ್ಟು ಉಂಗ್ರ ಆಯ್ತದೆ, ಮಡಿಕೋ. ನೆಕ್ಬಿಟ್ರೆ ಒಳಗಡೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಚಿನ್ನ ಆಗ್ಬೋದೇನ? ಏ ನಾಯ್ಸಾ, ವಿಶ್ವಾಸ ಬೆಲೆನೇ ಇಲ್ವನಲ್ಲಿ. ಆಯ್ತು ತಗೊಮ್ಮ. ಲೇ, ಅವನಿಗೆ ನಾಗೇಶ ಅಲ್ಲ, ಸ್ವಾಮಿ ಸ್ವಾಮಿ. ಯಾವ ಸೀಮೆ ಸುಮ್ಮನೆ ನಾಯಸಗಳು. ನಮ್ಗೆ ಉಂಗ್ರ ಬೇಡ, ಕುಂಬಳಕಾಯಿ ಕೊಡಕ್ಕಾಗತ್ತಾ? ಕುಂಬಳಕಾಯಿ ಕೊಡಕ್ ಆಗುದಿಲ್ಲ. ಮತ್ತಿನ್ನೇನ್ ಕೊಡ್ತಾರೆ? ಇವ್ರನ್ ಬಿಟ್ರೆ ಕುಟುಕ ಸ್ವಾಮಿ, ಕಾಮುಕ ಸ್ವಾಮಿ, ಯಂತ್ರಾಮಂತ್ರ ಸ್ವಾಮಿ, ಪವಾಡ ಸ್ವಾಮಿಗಳಾಗೋ ಅಪಾಯ ಇದೆ. ನಾನ್ ಚೆನ್ನಾಗಿ ಓದ್ಕೋಬೇಕು. ಮಠಕ್ಕೆ ಲೋಕಾಯುಕ್ತರ ದಾಳಿ. ದರಿದ್ರ ಮಠ. ನಮ್ಮ ಮಠಕ್ಕೆ ಯಾರು ಬರೋದೇ ಇಲ್ವೇ? ನಂಗ್ ಭವಿಷ್ಯ ಹೇಳಲೇ ಇಲ್ಲ ನೀನು. 100 ರೂಪಾಯಿ ತಂದಿದ್ದೇನೋ? ಇವ್ರಿಬ್ರು ಮಧ್ಯೆ ಏನೋ ಹಣದ ವ್ಯವಹಾರ ನಡೀತಿದೆ. ಅದೇನು ಅಂತ ಗೊತ್ತಾಗ್ಲಿಲ್ವೇ? ಅದೇನು ಯಾರಿಗೂ ದುಡ್ಡು ಕೇಳೋದೇ ಇಲ್ಲ, ನನಗ್ ಮಾತ್ರ ದುಡ್ಡು ಕೇಳೋದು. ಮೊದ್ಲು 100 ರೂಪಾಯಿ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ಹೋಗ್ರಿ ರೀ ಗಾಂಧಾರಿ. ನಾನು ಬಹಳ ದಿನಗಳಿಂದ ನೋಡ್ತಾನೆ ಇದೀನಿ. ಭವಿಷ್ಯದ ಬಗ್ಗೆ ಬಹಳ ತಲೆ ಕೆದರ್ಕೊಂಡ್ಬಿಟ್ಟಿದ್ದೀರಿ. ತಿರಿ ಬಂದು ಕರ್ನಾಟಕದ ಬಾಬಾ ಆಗೋಗ್ಬಿಟ್ಟಿದ್ದೀರಿ. ಹೌದು, ತಲೆಗೆ ಎಣ್ಣೆ ಹಾಕ್ತಿರೋ ಇಲ್ಲ ಫೆವಿಕಾಲ್ ಹಾಕ್ತಿರೋ? ಕೂತ್ ಕಡೆ ಮ್ಯಾಪ್ ಬೇರೆ ಹಾಕ್ಬಿಟ್ಟಿದ್ದೀರಿ. ಹೌದು, ಏನು ನಿಮ್ ಸ್ಟೋರಿ ಕತೆ? ನಂಗೊಬ್ಳು ಸುಂದರವಾದ ಹೆಂಡತಿ ಇದ್ಲು. ಸಂತೋಷ ಸ್ವಾಮಿ. ಅವ್ರು ಯಾವ ಮಠದ ಬಾಗ್ಲು? ಇಲ್ಲ, ಓಡೋಗ್ಬಿಟ್ಲು ನನ್ ಫ್ರೆಂಡ್ ಜೊತೆ. ಪಿಳ್ಳೆ ಪಿಸ್ಕೆ ನಾನು ಮಾಡಿದ್ರು. 2 ಮಕ್ಳು, ನನಗಲ್ಲ ಅವನ್ಗೆ. ಈ ವಿಶ್ವರೂಪ ನೋಡಿದ್ರೆ ಯಾವಳ ತಾನೇ ಜೊತೆಗಿರ್ತಾಳೆ. ಸುಂದರವಾದ ಹೆಂಡತಿನ ಮೇಂಟೈನ್ ಮಾಡೋ ಪರ್ಸನಾಲಿಟಿನ ಇದು. ಅಲ್ಲ ಕುಬೇರ್ ಪ್ರಭು, ನಿಮ್ ಹೆಂಡತಿ ಓಡೋದಾಗ ತಾವೇನ್ ಮಾಡ್ತಿದ್ರು? ಗೊತ್ತಾಯ್ತು ಬಿಡಿ. ಏನ್ ಈ ಪಾಟಿ ಕೆರ್ಕೊಂತ ಇದ್ದೀರಾ? ಪಾರ್ಟ್ಸು ಕೈ ಬಂದ್ಬಿಟ್ಟದ್ದು. ಏನಿದು ಸ್ಪೆಷಲ್ ಫಿಟ್ಟಿಂಗು? ಕೋಡ್ ಬಳೆ ಕಬ್ಬಣದ್ದು. ಒಬ್ಬ ಜ್ಯೋತಿಷ ಹೇಳಿದಾನೆ, ಕಬ್ಬಣದ ಬಳೆ ಹಾಕೊಂಡ್ರೆ ಶನಿ ಹೆಗ್ಲಿರಲ್ಲ ಅಂತ. ಸುಂದರವಾದ ಹೆಂಡತಿನ ಫ್ರೆಂಡೇ ಎತ್ತ ಹಾಕೊಂಡೋಗಿ ಜಡೆ ಎಲ್ಲ ತಿರಿಯಾಗಿ ದರಿದ್ರನೇ ಬೇಡಿ ಹಾಕೊಂಡ್ ಕಾಲತ್ರ ಬಿದ್ದಿರ್ಬೇಕಾದ್ರೆ ಇನ್ಯಾವ ಶನ್ಮಾತ್ಮ ಏನ್ ಮಾಡಕ್ಕಾಗತ್ತೆ? ಕತೆ ತುಂಬಾ ಸೂಪರ್ ಆಗಿದೆ. ಬರ್ಲೆ ಅಣ್ಣ, ಒಂದು ರಿಕ್ವೆಸ್ಟ್. ಅಕಸ್ಮಾತ್ ಶನಿ ಏನಾದ್ರು ನಿಮ್ಮೆದ್ರಿಗೆ ಬಂದ್ರೆ ನೀವು ಅವನ ಎಗ್ಲೇರ್ ಬಿಡ್ಬೇಡಿ. ಆಮೇಲೆ ಅವನ ಎಕ್ಕುಟ್ಟೋಗ್ಬಿಡ್ತಾನೆ. ದಯವಿಟ್ಟು ತಲೆ ಮೇಲೆ ತಲೆ ಬಿದ್ರು ಕೆರ್ಕೊಳ್ಳೋದ್ ನಿಲ್ಸ್ಬೇಡಿ. ಕೆರ್ಕೊಳ್ಳಿ. ಅರೆ ಸೋಜಿ, ನಿಂದು ದೇಹ ಒಂದು ತೂತ್ ದಾರ ಹಾಕ್ಬಿಟ್ರೆ ಬಂದ್. ಮನ್ಸಂದು ದೇಹಕ್ಕೆ 9 ತೂತಿಲ್ಲ. ಎಲ್ಲಾ ಮುಚ್ಕೊಂಡು ಮೇಲೆ ಬಂದ್ರೆ ಜ್ಞಾನಿ. ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ದೆ ಭಾಷಾ. ಏನ್ ತಿಂದಿದ್ದೆ ಬೆಳಗ್ಗೆ? ಅದು ನಾನ್ ಹೇಳಿದ್ದು ಅಲ್ಲ ರೀ, ಪುರಂದರ ದಾಸಯ್ಯ ಅವ್ರದ್ದು ದಾಸವಾಣಿ ಗಂಟಾ ಪುಟ 22ರಲ್ಲಿ ಹೇಳಿರೋದು. ಮನುಷ್ಯನಿಗೆ ಯಾವ್ದು ಕಷ್ಟ ಇಲ್ಲ ರೀ. ಜ್ಞಾನ ಮಡಗಿ ಓದ್ಬಿಟ್ರೆ ಇಡೀ ರಾಮಾಯಣ ಏಕ್ ಡೇಸ್ ನಲ್ಲಿ ಓದಿ ಅರ್ಧಿ ಕುಡಿದ್ಬಿಟ್ಟು ತಾತನಿಗೆ ರಿಟರ್ನ್.
देखो साला एक डेज टाइम तಗೊಂಡು ಸಿರಿ ಹುಂಡಿ ಹುಂಡಿ ಮಲಗ್ಬಿಟ್ರೆ ಏನಾಗಲ್ಲ ರೀ ಜಿಂದಗಿನ. ಈ ತಾತನ ಹತ್ರ ಬಯಸ್ಕೊಳ್ಳೋದು ಕುಡಿಯಕ್ಕಿಂತ ಅಸಹ್ಯಪ್ಪ. ಮಿಸ್ಟರ್ ಕೋಷ್ಟ ಅವ್ರೆ, ಭಗವದ್ಗೀತೆ ಈ ಶ್ಲೋಕದ ಅರ್ಥ ಹೇಳ್ತೀರಾ ಪ್ಲೀಸ್? ಓ ನೀನು ಭಗವದ್ಗೀತೆಯಲ್ಲ ಇದೀಯಾ? ನಾನು ಅದನ್ನ ಓದ್ ಮುಗಿಸಿ ಮಹಾಭಾರತ ಮಧ್ಯಕ್ಕೆ ಬಂದ್ಬಿಟ್ಟಿವಿನಿ. ಮೊದಲು ಇದನ್ನ ಓದ್ ಮುಗಿಸ್ತೀನಿ ನೀರಪ್ಪ. ಆಮ್ಯಾಕೆ ತಾತ ಬಂದ್ ಕೇಳಿದಾಗ ನಂಗೆ ಗೊತ್ತಿಲ್ಲ ಅನ್ನೋದು ಚೆನ್ನಾಗಿರಕ್ಕಿಲ್ಲ. ಹಾಳೆ ಹಂಗೆ ಮರ್ಚ್ ಮಡಗು, ಬೆಳಿಗ್ಗೆ ಹೇಳ್ಕೊಡ್ತೀನಿ. ಆಯ್ತು ಬಿಡಪ್ಪ. ಭೂಮಿಯಾಗ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣಂತೂ ಮನಿಕ ಬೇಡ ಅಂತ ಕಿಸ್ತ ಅರ್ಜುನ ಹೇಳೋನಕನ. ಸುಖಾರ್ಥೀವ ತ್ಯಜೇತ್ ವಿದ್ಯಾಂ, ವಿದ್ಯಾರ್ಥೀವ ತ್ಯಜೇತ್ ಸುಖಂ. ಸುಖ ಬೇಕು ಅಂದ್ರೆ ವಿದ್ಯೆ ಬಿಡ್ಬೇಕು, ವಿದ್ಯೆ ಬೇಕು ಅಂದ್ರೆ ಸುಖ ಬಿಡ್ಬೇಕು ಅಂತ ಸುಮ್ಮನೆ ತೀಟಾಗಿ ಹೇಳಿದಾರ ದೊಡ್ಡವರು. ನಾಳೆ ತಾತಂಗ್ ಹೇಳಿ ಯಜಮಾನ್ರು ಚಾಪೆ ಮೊದ್ಲು ಆಚೆ ಹಾಕಿಸ್ಬೇಕು. ಕಲಿಯೋದು ಸುಲಭ, ಕಲಿಯೋ ತರ ನಾಟಕ ಮಾಡೋದು ಕಷ್ಟ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತಾರೆ ಗುರುಗಳು. ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದಂಗ ಆಗುತ್ತೆ. ಇವ್ರ ಭಾಷೆಯಲ್ಲಿ ನಿದ್ರೆಗೆ ಧ್ಯಾನ ಅಂತಾರೇನೋ. ರಾಜಣ್ಣನ್ ಟೆಂಟ್ ಅಲ್ಲಿ ಉರುಳು ಸೇವೆ ಪಿಕ್ಚರ್ ಬಂದಿದೆ, ಗೊತ್ತಿರ್ಲಿ. ಅಪರೂಪದ ರಾತ್ರಿಗಳು ಅಂತಾದ್ರೆ ಹೆಸರು. ತಾರೀಖು ಕಾಲ್ ಕರಿಯುವಾಗ ನೋಡಿದೆ ಪೋಸ್ಟ್ರು, ನಾ ಬರಾಕಿಲ್ಲ ಅಂದ್ಮೇಲೆ ಬರಾಕಿಲ್ಲ. ಬರಲ್ಲ ಅನ್ನೋದೇ ಬೇರೆ, ಇಷ್ಟ ಇಲ್ಲ ಅನ್ನೋದೇ ಬೇರೆ. ಹೋರಲ್ಲ ನೋಡ್ಲಿ ಅಂದ್ಬಿಟ್ಟೆ ಅಲ್ಲಿ ಹಾಕಿರೋದು. ಅದು ಏ ಪಿಕ್ಚರ್ ಅಮ್ಮ, ಏವನ್ನ ಇರುತ್ತೆ. ಆದ್ರೆ ಟಿಕೆಟ್ ಕಾಸು ಯಾವನ್ ಮಗ ಕೊಡ್ತಾನೆ. ಟಿಂಟಿಡಿಂಗ್. ಹುಂಡಿಗೆ ನೀರ್ ತುಂಬಿಸಿದ್ರು ನೋಟ್ ತೇಲ್ತವೆ, ಕಡ್ಡಿಗೆ ಮೇಣ ಅಂಟಿಸಿದ್ರು ನೋಟ್ ಕಸ್ಕತ್ತವೆ. ಆದ್ರೆ ನೀವು ತಾತನ ಕೈ ಸಿಕ್ಕಾಕೊಂಡ್ ಬಿಟ್ರೆ ಕಷ್ಟ ಅಂತ ನಮ್ ಭಾವನೆ. ಇನ್ನು 6 ತಿಂಗಳು ಟ್ರೈನಿಂಗು, ಊಟದ ಕತೆ ಕಳೀತು. ಓಕೆ, ಆದ್ರೆ ಒಂದು ಡೌಟ್, ಮನಸಾಕ್ಷಿಗೆ ಇದಾರಲ್ಲ, ಇಂತ ಹಲ್ಕ ಕೆಲಸ ಮಾಡುವಾಗ ಮನಸ್ಸಾಕ್ಷಿ ಯಾವತ್ತೊಪ್ಪಿದೆ? ದರಿದ್ರ ಲಕ್ಷ್ಮಿ ನೋಡ್ಕೋತಾಳೆ. ರೆಡಿ ಆಗ್ಬಿಡಿ, ರಾತ್ರಿ ಅಪರೂಪದ ದೇವ್ರ ಪಿಕ್ಚರ್ ಜಲ್ ಬಿಡ್ತಾವ್ರೆ. ತಾತ ಅವ್ರೆ ಹೇಗಿದೆ? ಏನು ಚೆನ್ನಾಗಿಲ್ಲಪ್ಪ. ಪೊಲೀಸ್ ಬೇರೆ ನೋಡ್ತಾವ್ರ ಪೊಲೀಸ್ ಪಿಕ್ಚರ್ನ. ತಡೆಯಕ್ಕಾಗಿದೆ, ಒದ್ದಾಡ್ತವ್ರೆ ಪಾಪ. ವಿವೇಕಾನಂದರ ಏಳಿ ಎದ್ದೇಳಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ಭಾರತದ ಯುವ ಶಕ್ತಿ. ಬೇಡದ ಜಾಗದಲ್ಲೆಲ್ಲ ಎದ್ದು ನಿಲ್ತಿದೆ. ವೆಂಕಟೇಶ, ಅವ್ರ ಅಷ್ಟಿಂದಿದೆ ಎಲ್ಲರಿಗೂ ತೊಂದರೆ ಆಗ್ತಿದೆಮ್ಮ. ಹೋಗಿ ಡಿಸೈಡ್ ಮಾಡ್ಬರ್ಲ. ಊರ್ ಮೇಲೆ ಊರ್ ಬಿದ್ರೆ ಶಾನ್ಭೋಗನ್ ಏನು ಹೋಲಿ ಬಿಡಪ್ಪ. ಮ್ಯಾಚಸ್ ಕೊಡಿ, ಬೆಂಕಿ ಕಟ್ಟಿ ಕೊಡ್ರಿ. ಅಲ್ಲಂತೂ ಕಾವಿಲ್ಲ, ಇಲ್ಲಿ ಹಚ್ಚಿಸ್ಕೊಳ್ಳಿ. ಓಹೋ ಭಾವಿ ಮಠಾಧಿಪತಿಗಳು, ಟೆಂಟು ಪಾವನವಾಗಿ ಹೋಯ್ತು. ರೇ ನಾಚ್ಕೋಬೇಡ್ರಿ, ಹೇಳ್ರಿ. ಅಪರೂಪಕ್ಕೆ ಒಂದ್ ಸೀನ್ ಹಾಕಿದಾನೆ ನೋಡ್ರಿ. ರೇ ಬಂದದ್ದೇ ಉಂಟಂತೆ, ಅದ್ ಯಾಕೆ ಹಿಂಗ ಆಡ್ತೀರಿ ನೋಡ್ರಿ. ಉಂಡಿ ಹಣನ ಹೊಡೆದಾಗ್ಲೇ ಅನ್ಕೊಂಡು ಏನೋ ಕಾದಿದೆ ಅಂತ. ಅದಕ್ಕೆ ಹೇಳಿದೆ ಮಾಮೂಲಿ ತರ ಮಠಕ್ಕೆ ತರಿಸ್ಬಿಡ್ರೋ ಸೀಡಿನ ಅಂತ. ನಮ್ಮ ತಿಳ್ಕೊಳ್ತಿರೋ ನೀವು ಲೇ. ತಾತ ಹೇಳ್ಕೊಟ್ಟಿಲ್ಲ ಎಮರ್ಜೆನ್ಸಿ ಟೈಮ್ನಾಗ ಇಟ್ಕೊಂಡಿರಿ ಅಂತ. ದಂಡಂ ದಶಗುಣಂ. ಮಠದಲ್ಲಿ ಹೆಂಗೋ ಡೌ ಮಾಡಿ ಸಿನಿಮಾ ನೋಡೋಣ ಅಂತ ಬಂದ್ರೆ ಇವನ್ ಬೇರೆ ನಂದೇಲಿ ಇಡ್ಲಿ ಅಂತ. ಬಹುಶಃ ಇವನು ಬುದ್ಧಿಜೀವಿ ಇರಬೇಕು. ನಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ಪಾಗಲ್ ಮಗರೇ, ಕೈಸ ಹಸ್ತ ಅದಕ್ಕಲ್ಲಿ ಸಾಲ ನಾನು ಕುಡಿತಿಲ್ಲ ಗೊತ್ತಾ. ನೀನು ಹ್ಯಾಂಡಿಕ್ಯಾಪ್ ನನ್ ಮಗ. ಇವ್ರು ಯಾಕೆ ಕುಡಿತಿರೋದ ಗೊತ್ತಾ? ಮಠಾಧಿಪತಿ ಏನ್ ಕರ್ಮಲ್ಲ ಅದಕ್ಕೆ. ಅಜ್ಞಾನಿ ನನ್ ಮಗನೇ, ಒಳ್ಳೆ ಸೀನ್ ಮಿಸ್ ಮಾಡ್ಬಿಟ್ರಲ್ಲ ಅದಕ್ಕೆ. ಗಡ್ದವ್ರೆ, ಊಟ ತನ್ನಿಚ್ಛೆ, ನೋಟ ಪರ್ರಿಚ್ಛೆ. ಬರ್ಲ ಮರ್ತಿದ್ದೆ. ನಾನ್ ಸೃಷ್ಟಿ ಮಾಡಿದ ಪಾತ್ರಗಳಾದ ನೀವು ನನ್ನನ್ನೇ ಹಿಡ್ಕೊಂಡು ನೋಡಿ ಆ ಲೆವೆಲ್ ಬಂದು ನಿಂತಿದ್ದೀರಲ್ಲ. ನನ್ ಮಕ್ಳ ಮಾಡ್ತೀನಿ ನಿಮ್ಗೆ, ತಗೋತೀನಿ ಕತೆ ಕಂಟ್ರೋಲ್. ನಮ್ಗೆ ಡೈಲಾಗು ಇನ್ ಯಾವ್ದ್ರ ಮೇಲೆ ಆಡ ಹೇಳಕ್ ಕರ್ಕೊಂಡು ಹೋಗ್ತಾ ಇದೆ ಸ್ವಾಮಿ. ಸಿನಿಮಾ ನೋಡ್ಬಾರ್ದು ಅಂತ ಮೊದ್ಲೇ ಜನ ಸಿನಿಮಾ ನೋಡದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಯಾಕೆ ಹುಟ್ಟೋಗ್ಬಿಟ್ಟಿದ್ದಾರೆ.
ಯಾವ್ದೋ ಹೊಸ ಐಟಮ್ ತಂದವ್ರೆ ನಾವ್ ನೋಡ್ಬಿಟ್ಟು ಜೊಲ್ ಸೂಸ್ಲಿ ಅಂತ ಇವ್ರ ಪ್ಲಾನ್ ನಮಗ್ ಗೊತ್ತಿಲ್ವ ನಮ್ಗೆ ಸತ್ಯ ಏನ್ ಸಮಯ ನಾಳೆ ಪಕ್ಷ ಅಲ್ವೇ ರೂಮ್ ಕ್ಲೀನ್ ಮಾಡಕ್ ಕರ್ಕೊಂಡು ಬಂದವ್ರೆ ಹೇಳ್ಕೊಳ್ಬೇಡ್ರಿ ಇಲ್ಲ ಅಂದ್ರೆ ನಮ್ ಹುಡುಗನ ಹಾಕಸ್ಬಿಡ್ತೀನಿ ನಿಮ್ ಎಲ್ಲಾ ಬೀಗ ಓಪನ್ ಆಗ್ಬಿಡ್ತದೆ ಫಟಾಫಟ್ ಮೊದ್ಲೇ ಬೀಗತ್ತೆ ಇದೆ ರೆಸ್ಟ್ ಇಡ್ತೋ ಇದೆ ಸ್ವಲ್ಪ ಎಣ್ಣೆ ಹಾಕ್ಸ್ಬಿಟ್ರೆ ಬೀಗತ್ತೆ ಬೀಗ ಹೆಣ್ಣು ಬೀಗದ ಕೈ ಗುಂಡು ಬೇಗ ಐಕ್ಯ ಮಾಡ್ಬಿಡಿ ಸ್ವಾಮಿ. ತಾತ ಬರ್ದೀರಾ ಇವ್ರನ್ನ ಕಲಿಸಿದಾರೆ ಹಲೋ ಅಂದ್ರೆ ಸ್ವಲ್ಪ ಸುಮ್ನೆ ಇರಿಪ್ಪ ನೀವು ತೆಗೀರಿಪ್ಪ. ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ರಿ ಅಲ್ಲ ಈಗ ನಾನೇನು ಅಂತ ಗೊತ್ತಾಗುತ್ತೆ. ಹೋಗಿ ನಿಮ್ಗೆ ಏನ್ ಬೇಕು ಮಾಡ್ಕೊಳ್ಳಿ. ಹೊಡ್ದೋನಿಗೆ ಗೊತ್ತು ತೊಡೆ ನೋವು, ನನಗ್ ಹಾಸಿಗೆ ಬೇಕೇ ಬೇಕು. ಹೋಗಲೇ ಸ್ವಾಮಿಗಳಾದವ್ರಿಗೆ ಟಿವಿ ಇರ್ಬೇಕು ಅಂತ ಹೇಳೋ ಗುರುಗಳು ನಮ್ ರೇಂಜ್ ಕರೆಕ್ಟ್ ಆಗದೆ. ಹೋಗಲ್ಲೇ ಟಿವಿ ಎಲ್ಲ ಕಣೋದು ಟಿವಿ ನಿನಗಿಲ್ವಲ್ಲ ಅದು ಗೊತ್ತದೆ ಹೊಸಿ ಅದುಮ್ಕೋ. ನಮಗೆ ಫ್ಯಾನ್ಸೇ ಮುಖ್ಯ. ನಂಗೆ ಇದು भाई पड़ा सा डबल लग जाबा कुड़का तंदु ಲಿಂಗಯ್ಯ ಎಲ್ಲ ಎಳ್ಳೆಡ್ ತಗೊಂಡ್ಬಿಟ್ಟವ್ರ ನಾನೇನ್ ಮಾಡ್ಲಿ. ಮುಗೀತೋ ಎಲ್ಲ ಸಂಭ್ರಮ. ಇದನ್ನೆಲ್ಲ ಸೇಟುಗೆ ಮಾರಾಕಾಗಿದೆ. ಹೊರಗಡೆ ಟೆಂಪೋ ಬಂದು ನಿಂತಿದೆ. ನೀವು ಹಿಡ್ಕೊಂಡಿರೋ ಪದಾರ್ಥ ಎಲ್ಲ ಅದ್ರಲ್ಲಿ ತುಂಬಿ. ಎಲ್ಲ ತಾತ ಮೊದಲು ಆಸನ ತೋರಿಸಿ ಕಲಿಸ್ತಾ, ಈಗ ಆಸನ ಬಿಡಿಸಿ ಕಲಿಸ್ತಾವನೆ. ಶಿಕ್ಷೆಗೆ ಶಿಕ್ಷೆ, ಶಿಕ್ಷಣಕ್ಕೆ ಶಿಕ್ಷಣ, ಮಠಕ್ಕೆ ಹಣ, ಒಂದು ಕಲ್ಲು ಗುಂಪು ಹಕ್ಕಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ನಾವು ತುಂಬಿಸೋದನ್ನ ತಾತ ಬಗ್ಗಿ ಇಣಿಕಿ ನೋಡ್ತಿರ್ತಾನೆ. ನಾವು ಬೇಜಾರಲ್ಲಿ ತುಂಬಿಸಿದ್ರೆ ನಾವು ಇದಕ್ಕೆ ಬಂದಿದೀವಿ ಅನ್ಕೊಂಡ್ಬಿಡ್ತಾನೆ. ನಾವು ಮಠಾಧಿಪತಿ ಆದ್ಮೇಲೆ ಇದಕ್ಕಿನ್ನ ಅಪ್ಪನ ಎಂಜಾಯ್ ಮಾಡಬಹುದು. ಮೈ ಡಿಯರ್ ಫ್ರೆಂಡ್ಸ್, ಮಕ್ಕನ ಡ್ಯಾಶ್ ಮಾಡ್ಕೊಳ್ದಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಎಲ್ಲ ಶಿಫ್ಟ್ ಮಾಡಿ